ನಮಸ್ಕಾರ ಕರ್ನಾಟಕ. ಸೆಕೆಂಡ್ ವಿಡಿಯೋ ನಿಮ್ಗೆಲ್ರಿಗೂ ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಜರ್ಮನಿ ಬಗ್ಗೆ ಎಷ್ಟೋ ಜನ ಮಿಸ್ಕನ್ಸೆಪ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ದೂರದ ಬೆಟ್ಟ ನುಣ್ಣಗೆ ಇಷ್ಟ ನಾನು ಹೇಳೋದು. ಒಂದು ಸಣ್ಣ ಹಿಸ್ಟ್ರಿ ಹೇಳ್ತೀನಿ ನಿಮ್ಮ ಜರ್ಮನಿ ಬಗ್ಗೆ. ಇನ್ನು ಮುಂದೆನೂ ಹೇಳ್ತಾ ಹೋಗ್ತೀನಿ. ಜಾಬಿನ್ ಮಾರ್ಕೆಟು, ಅವ್ರು ಇವಾಗ ಹೆಂಗಿದ್ದಾರೆ, ಇನ್ನು ಮುಂದೆ ಏನು ಮಾಡ್ಬೋದು, ಇದೆಲ್ಲದನ್ನು ಒಂದು ಸ್ವಲ್ಪ ನಾನು ಒಂಚೂರು ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ. ಇದು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನಮ್ಮ ಇಂಡಿಯನ್ಸ್ಗೆ ಅಂತ ಹೇಳ್ತಾ ಇದ್ದೀನಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಸೊ ಈ ಡೀಟೇಲ್ಸ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇವತ್ತೊಂದು ಸ್ವಲ್ಪ ಲೆಂತಿ ವಿಡಿಯೋ ಆಗ್ಬೋದು, ಬಟ್ ಎಸ್ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ನಿಮಗೆ ಇದನ್ನು ಕೊಡಲೇಬೇಕಾಗಿದೆ ಇವಾಗ. ಫಸ್ಟ್ ಅಪ್ ಎಸ್ ಈ ಜರ್ಮನಿ ಪ್ರೀ ವರ್ಲ್ಡ್ ವಾರ್ 2 ಇದನ್ನು ನೋಡಬೇಕಾಗುತ್ತೆ. ಪ್ರೀ ವರ್ಲ್ಡ್ ವಾರ್ 2 ಆಲ್ರೆಡಿ ಒಂದಷ್ಟೆಲ್ಲ ಡೆವಲಪ್ಮೆಂಟ್ ಇತ್ತು. ಎಲ್ಲ ಆ ಕಡೆ ಈ ಕಡೆ ದುಡ್ಡು ತೊಗೊಂಡೋಗಿರೋದೆ, ಇಲ್ಲಿ ಅಲ್ಲಿಂದ ಯಾವುದೂ ಇರಲಿಲ್ಲ ಅಲ್ಲಿ. ಯಾಕಂದ್ರೆ ಎಲ್ಲ ಅವರು ಕಷ್ಟಪಟ್ಟ ಮೇಲೆ ಬಂದಿದ್ದಂಥ ಒಂದು ಜನ. ಎಸ್, ಮಷೀನ್ಸ್ ಆರ್ ಬೆಸ್ಟ್, ನೋ ಡೌಟ್ ಅಬೌಟ್ ಇಟ್. ಎಲ್ಲದನ್ನು ಒಳ್ಳೇದು, ಟೆಕ್ನಾಲಜಿನೂ ಅಷ್ಟೇ, ಇಂಜಿನಿಯರಿಂಗು ಅಷ್ಟೇ. ಕಲಿಯುವಂಥದ್ದು ಜಾಸ್ತಿ ಇದೆ. ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕಲಿಯುವಂಥದ್ದು ತುಂಬ ಇದೆ. ಎಸ್, ಅವ್ರ ಹತ್ರ ನಾವು ಹ್ಯಾಂಡ್ಸ್ ಆನ್ ಸ್ಕಿಲ್ಸ್, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ನಾವೇನು ಕಲಿಬೇಕು ಅದಲ್ಲಿ ಹೆಚ್ಚಾಗಿ ಸಿಗುತ್ತೆ. ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ. ಅದನ್ನು ಬಿಟ್ಟರೆ ಬೇರೆ ಇನ್ನು ಅವರ ಲೈಫು, ಅವರ ಲೈಫ್ ಸ್ಟೈಲು ಅದು ನಮಗೆ ಅನಾವಶ್ಯಕ ಅಂತ ನನ್ನ ಪ್ರಕಾರ. ಯಾಕೆ ಅಂತಂದರೆ ಅವರು ವರ್ಲ್ಡ್ ವಾರ್ 2ಗೆ ಮುಂಚೆ ಎಷ್ಟು ಜನ ಯಾವ್ಯಾವ ಥರ ಇದ್ದರು. BMW ಆಗಲಿ, ಮರ್ಸಿಡೀಸ್ ಬೆನ್ಸ್ ಆಗಲಿ, ಸೀಮೆನ್ಸ್ ಆಗಲಿ, ಹೂಗೋ ಬಾಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ, ಅದು ನಿಮ್ಗೆ ಗೊತ್ತಿರಲ್ಲ ಮೋಸ್ಟ್ಲಿ. ಹೂಗೋ ಬಾಸ್ ಅಂತ ಹೇಳಿ ಟಿ ಶರ್ಟ್ ಹಾಕೊಂಡು ಹೋಗ್ತಿರ್ತಾರೆ ಜನ. ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ, ಬಾಸ್ ಇಲ್ಲಿ ಯಾರೋ ಒಬ್ರು ಡಿ ಬಾಸ್ ಅಂತ ಬರ್ಸ್ಕೋತಾರೆ. ಆ ಡಿ ಬಾಸು ಅಲ್ಲ, ಆ ಬಾಸು ಅಲ್ಲ, ಹೂಗೋ ಬಾಸ್. ಇವರು ಜರ್ಮನಿನಲ್ಲಿ ಮಿಲಿಟ್ರಿಗೆ ಬಟ್ಟೆ ಮಾಡ್ತಾ ಇದ್ದಂಥ ಕಂಪ್ನಿ ಅದು. ಆಮೇಲೆ ಇದೇ ಥರನೇ ಭಾಳಷ್ಟು ಕಂಪ್ನಿಗಳಿದೆ, ಇನ್ಕ್ಲೂಡಿಂಗ್ ಡಾಯ್ಚೆ ಬ್ಯಾಂಕ್. ಎಲ್ರಿಗೂ ಗೊತ್ತಿರುತ್ತೆ, ಫೇವ್ರೆಟ್ ಬ್ಯಾಂಕ್ ಅದು ಎಷ್ಟೋ ಜನರಿಗೆ. ಸೊ ಜರ್ಮನ್ ಬ್ಯಾಂಕ್, ಡಾಯ್ಚೆ ಬ್ಯಾಂಕ್ ಅಂತ. ಇವರೆಲ್ಲರೂ ಈ ಪ್ರೀ ವರ್ಲ್ಡ್ ವಾರ್ 2 ಅದಕ್ಕಿಂತ ಮುಂಚೆ ಇವರು ಯುರೋಪ್ನಲ್ಲಿ ಇರ್ತಕ್ಕಂಥ ಜ್ಯೂಸ್ನ ಮತ್ತು ಬೇರೆ ಜನರನ್ನ ಬಳಸ್ಕೊಂಡ್ಬಿಡ್ತಾರೆ ಅವರ ಒಂದು ಸ್ವಾರ್ಥಕ್ಕೆ. ಹಿಟ್ಲರ್ ಜೊತೆ ಸೇರ್ಕೋತಾರೆ. ಆಮೇಲೆ BMW ಸ್ಪೆಷಲಿ ತುಂಬ ದೊಡ್ಡ ಒಂದು ಮಿಸ್ಕಾಂಡಕ್ಟಿಂಗ್ ಕಂಪ್ನಿ ಅಂತ ನಾನು ರಿಸರ್ಚ್ ಮಾಡಿದಾಗ ಅದು ಎಲ್ರಿಗೂ ಇದೆ. ಹೊರಗಡೆ ನೋಡ್ಕೋಬೋದು ನೀವು, ಭಾಳಷ್ಟು ವಿಡಿಯೋಸ್ ಇದೆ, ಇದು ಗೂಗಲಲ್ಲಿ ಕೂಡ ಹೇಳುತ್ತೆ. ಆದರೆ ಅವರು ಕ್ವಾಂಟ್ ಅಂತ ಒಂದು ಕಂಪ್ನಿ ಓನರ್ಶಿಪ್ ಇದೆ, ಇವತ್ತಿಗೂ ಇದೆ ಅದು. ಕ್ವಾಂಟ್ ಅಂತ ಒಂದು 26-27% ಏನೋ ಶೇರ್ಸ್ ಇಟ್ಕೊಂಡಿದ್ದಾರೆ ಅವರು. ದೇರ್ ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್ ಇನ್ ಜರ್ಮನಿ. ಆದರೆ ಆ ಕ್ವಾಂಟ್ ಅನ್ನೋರು ಶುರು ಮಾಡಿದ್ದು ಅವರೇನೆ. ಮುಂಚೆ ಅವರು ವರ್ಲ್ಡ್ ವಾರ್ 1ನಲ್ಲಿ ಯೂನಿಫಾರ್ಮ್ ಮಾಡ್ತಾ ಇದ್ರು. ವರ್ಲ್ಡ್ ವಾರ್ 2ನಲ್ಲಿ ಅವರು ಮೇನ್ಲಿ ಬ್ಯಾಟ್ರೀಸು, ಆಮೇಲೆ ಏರೋ ಇಂಜಿನ್ಸು ಇಂಥವೆಲ್ಲ ಮಾಡ್ತಾ ಇದ್ರು. ನೀವು ಆ BMW ಲೋಗೋ ನೋಡಿದ್ರೆ ಆ ಪ್ರೊಪೆಲ್ಲರ್ ಇದೆ. ಆ ಪ್ರೊಪೆಲ್ಲರ್ ಅಂತಂದ್ರೆ ಏರೋಪ್ಲೇನ್ ಇಂದು ಇದು ಬರುತ್ತೆ ನೋಡಿ, ತಿರುಗುತ್ತಲ್ಲ ಹಿಂಗೆ ಜೋರಾಗಿ. ಅದನ್ನೇನು ಕನ್ನಡದಲ್ಲಿ ಏನು ಕರೀತಾರೆ ಗೊತ್ತಿಲ್ಲ, ಸಾರಿ, ಹಿಂಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಏರೋಪ್ಲೇನ್ ಪ್ರೊಪೆಲ್ಲರ್, ಆ ಪ್ರೊಪೆಲ್ಲರ್ ಇಂದ ಸುತ್ತೋದನ್ನ BMW ಬಾರಿಷ ಮೋಟರ್ ವೆರ್ಕೆ ಅಂತ ಮಾಡಿದ್ರು ಅವರು. ಆಮೇಲೆ ಅದನ್ನ ಡಾಯ್ಚೆ ಮೋಟೋರನ್ ಅಂತ ಮಾಡ್ಕೊಂಡ್ರು. ಸೊ ದಿಸ್ ಇಸ್ ಹೌ ದಟ್ ಕಂಪ್ನಿ ವಾಸ್ ಬಾರ್ನ್. ಅದಾಗಿದ್ಮೇಲೆ ಇವರು ಆ ಕ್ವಾಂಟ್ ಅನ್ನೋರು ಹಿಟ್ಲರ್ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಆ ಕ್ವಾಂಟ್ ಅನ್ನೋರ ಹೆಂಡತಿ ಏನಾಗುತ್ತೆ, ಅವರು ಹಿಟ್ಲರ್ನ ರೈಟ್ ಹ್ಯಾಂಡ್ನ ಮದುವೆ ಆಗ್ತಾರೆ. ಈ ಕ್ವಾಂಟ್ ಅವರು ಹಿಟ್ಲರ್ ರೈಟ್ ಹ್ಯಾಂಡು ಮತ್ತು ಅವ್ರ ಹೆಂಡತಿನೇ ಅವರೇ ಬೀಳ್ಕೊಟ್ಟು ಕಳಿಸ್ತಾರೆ. ಮತ್ತು ಆಮೇಲೆ ಇನ್ನೊಂದಷ್ಟೆಲ್ಲ ಗ್ರೋತ್ ಆಗುತ್ತೆ. ಸೊ ಈ ಥರ ಒಂದು ಸ್ಟೋರಿ ಅವ್ರದ್ದು. ಅದು ನಮಗೆ ಬೇಡ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಟ್ ಈ ಥರ ಒಂದು ಟಾಪಿಕ್ ಇದೆ ಅಲ್ಲಿ. ದಿಸ್ ಇಸ್ ಹೌ ದಿ ಹೋಲ್ ಸ್ಟೋರಿ ಲೈಫ್ ಸ್ಟೈಲ್ ಗೋಸ್. ಆಮೇಲೆ ಅದ್ರ ಬಗ್ಗೆ ಏನೋ BMW ಪೋಸ್ಟ್ ವರ್ಲ್ಡ್ ವಾರ್ 2 ಬ್ಯಾನ್ ಕೂಡ ಮಾಡ್ತಾರೆ. ನೀವು ಮಾಡೋ ಹಾಗಿಲ್ಲ ಅಂತ ಒಂದು
ಗೌರ್ಮೆಂಟ್ನವರು ಅದನ್ನು ಸ್ಟಾಪ್ ಮಾಡಿ ಅದನ್ನು ಇಂಟರ್ವ್ಯೂನ್ ಮಾಡಿ ಕ್ವಶನ್ಸ್ ಮಾಡಿ ಎಲ್ಲದನ್ನು ಮಾಡ್ತಾರೆ. ಎಷ್ಟೋ ಜನ 1990s ಹೊತ್ತಿಗೆ ಸಾರಿ ಅಂತ ಹೇಳಿ ಒಂದಷ್ಟು ದುಡ್ಡನ್ನ ಕಟ್ಟಿಬಿಡ್ತಾರೆ ಜರ್ಮನ್ ಗೌರ್ಮೆಂಟ್ಗೆ. ನಾವು ಮಾಡಿದ್ವಿ, ನಾವು ಡೈರೆಕ್ಟಾಗಿ ಇನ್ವಾಲ್ವ್ ಮಾಡ್ಕೊಂಡ್ವಿ, ಲೇಬರ್ನ ಯೂಸ್ ಮಾಡಿದ್ವಿ, 50,000, 70,000, 1,00,000, 20,000, 10,000 ಜನನ ಯೂಸ್ ಮಾಡಿರ್ತಾರೆ. ಹಿಟ್ಲರ್ದು ರೆಜಿಮ್ ಏನಿರುತ್ತೆ ಅಂತಂದ್ರೆ ವರ್ಕ್ ಟು ಬಿಕಮ್ ಫ್ರೀ ಅಂತ. ಸೊ ಈ ತರ ಒಂದು ರೆಜಿಮ್ನ ತಗೊಂಬಂದು ಜನರನ್ನ ಯೂಸ್ ಮಾಡಿ, ಮತ್ತೊಂದು ಸಣ್ಣದಾಗಿ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಒಂದು ಒಳ್ಳೆ ಬ್ಯೂಟಿಫುಲ್ ಮೂವಿ ಇದೆ, ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅದ್ರ ಹೆಸರು. ಅದೇನೋ ಸಿಕ್ಕಿದ್ರೆ ನೀವು ನೋಡಿ, ಯೂಟ್ಯೂಬಲ್ಲಿ ಸಿಗ್ಬೋದಾ ಅಥವಾ ಬೇರೆ ಕಡೆಯಲ್ಲಿ ಸಿಗ್ಬೋದು ಅಂತ. ಅದು ನಿಮ್ಗೊಂದು ಸಣ್ಣ ಕಲ್ಪನೆ ಬರುತ್ತೆ ಹೆಂಗಿತ್ತು ಹಿಟ್ಲರ್ ಕ್ಯಾಂಪ್, ಯಾವ ಥರ ಮಾಡ್ತಾ ಇದ್ರು ಅಂತ. ಹಿಟ್ಲರ್ ಕ್ಯಾಂಪಲ್ಲಿ ನನಗೆ ಇಂಪ್ಯಾಕ್ಟ್ ಆಗಿದ್ದು ಗೊತ್ತಾಗಿದ್ದು ಏನು ಅಂತಂದ್ರೆ, ಹೆಚ್ಚಾಗಿ ಅವರು ಇದನ್ನ ದನದ ಸ್ಟಿಕ್ಕನ್ನು ಇಟ್ಟಿದ್ರು. ಅಂದ್ರೆ ದನದ ದೊಡ್ಡ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಒಂದು ಬುಲ್, ಆ ಬುಲ್ಲಿಂದು ತೊಡೆದು ಉದ್ದದ್ದು ಕಿಲಿಪ್, ಏನ್ ಹೇಳ್ತೀರಾ ಅದಕ್ಕೆ, ನಿಮ್ಗೊಂದು ಬೋನ್, ಆ ದೊಡ್ಡನ್ನ ಕೀಲು ಅಂತ ಹೇಳ್ತಿರಲ್ಲ ಕರೆಕ್ಟ್ ಕನ್ನಡದಲ್ಲಿ, ಅದನ್ನ ಒಂದಿಷ್ಟು ಉದ್ದ ಇಟ್ಟಿರ್ತಾರೆ. ಅದನ್ನ ತಗೊಂಬಂದು ಹೆಂಗೆ ವೆಲ್ಕಮ್ ಕ್ಯಾಂಪ್ ಒಳಗಡೆಗೆ ಜರ್ಮನಲ್ಲಿ ಮಾತಾಡಿ 1ರಿಂದ 10 ಕೌಂಟ್ ಮಾಡೋವರೆಗೂ ಇವ್ರು ಬಿಡ್ತಾ ಇದ್ರು ಸರಿಯಾಗಿ. ಹಬ್ಬನ್ ತಗೊಂಡು ಲೆಫ್ಟ್, ರೈಟ್ ಅಂಡ್ ಸೆಂಟರ್ ಅದನ್ನ ಇಟ್ಟಿದ್ದಾರೆ. ಇವತ್ತು ಯಾವ್ದನ್ನ ನೀವು ಕ್ಯಾಂಪ್ಸ್ಗೆ ಹೋದ್ರೆ, ಹಿಟ್ಲರ್ ಕ್ಯಾಂಪ್ಸ್ ಅಲ್ಲಿ ಔಶ್ವಿಟ್ಸ್ ಅಂತ ಇದೆ, ಡಕ್ಕಾವ್ ಅಂತ ಇದೆ, ಬಹಳಷ್ಟು ಕ್ಯಾಂಪ್ಸ್ ಇದೆ ಅಕ್ರಾಸ್ ಜರ್ಮನಿ, ಆಸ್ಟ್ರಿಯಾ ಮತ್ತೆ ಪೋಲ್ಯಾಂಡ್ ಎಲ್ಲ ಕಡೆಗೂ ತಗೊಂಡಿದ್ದಾರೆ. ನೋಡ್ಕೊಂಡ್ ಬರ್ಬೋದು ನೀವು. ಯಾರನ್ನ ಹೋಗಿದ್ದವರು ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಅಲ್ಲಿ. ಈ ತರ ಎಲ್ಲ ಒಂದು ಹಿಸ್ಟ್ರಿ ಅದು. ಸೊ ಇಂಥವ್ರು ಬಹಳಷ್ಟು ಈ ಪ್ರೀ ವರ್ಲ್ಡ್ ವಾರ್ 2 ನಲ್ಲಿ ಯೂಸ್ ಆಗಿರ್ತಕ್ಕಂಥ ಲೇಬರ್ ಏನಿದೆ, ರಕ್ತ ಅದು ರಾಶಿ 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 ಜನರನ್ನ ಹಾಕಿ ಗ್ಯಾಸ್ ಚೇಂಬರ್ ಅಲ್ಲಿ ಕೊಲೆ ಮಾಡಿದ್ದಾರೆ. ಇಲ್ಲ ಅವ್ರಿಗೆ ಕತ್ಲೆ ರೂಮಲ್ಲಿ ಕಟ್ಟಾಕ್ಬಿಟ್ಟು 1 ವಾರ 10 ದಿನ ಊಟ ಇಲ್ದಿರ ಆದ್ಮೇಲೆ ಹೊರಗೆ ತಗೊಂಬಂದು ಕಣ್ಣನ್ನ ಸಡನ್ ಆಗಿ ತುಂಬಾ ಜಾಸ್ತಿ ಬಿಸಿಲಿರೋವಾಗ ಕಣ್ ತೆಗೆದ್ಬಿಡೋದು, ಬಟ್ಟೆ ಬಿಟ್ಟಿಬಿಡೋದು, ಸತ್ತೋಗ್ತಾರೆ ಪಾಪ. ಆದ್ರೆ ಎಷ್ಟೋ ಜನಕ್ಕೆ ಕಣ್ಣುಟ್ಟೋಗಿರುತ್ತೆ. ಈ ತರ ಎಲ್ಲ ಪನಿಷ್ಮೆಂಟ್ಸ್, ಗ್ಯಾಸ್ ಚೇಂಬರ್ ಅಲ್ಲಿ ಹಾಕಿರೋರು, ಇನ್ನೇನೋ ಮಾಡಿರೋರು, ಒಂಥರ ಒಳ್ಳೆ ಸುದ್ದಿನೇ ಅಲ್ಲ ಅದೆಲ್ಲ. ಸೊ ಇಂಥ ನಾಟ್ಸಿ ಬಿಹೇವಿಯರ್ ಖಂಡನೆ ವರ್ಲ್ಡ್ ವೈಡ್ ಇದೆ. ಇವತ್ತಿಗೂ ಯಾರು ಅದನ್ನ ಅಪ್ರಿಷಿಯೇಟ್ ಮಾಡೋದಿಲ್ಲ. ಅದಕ್ಕೆ ಇವಾಗ ಯಾರು ಏನೇ ಮಾಡಿದ್ರು ಇಮಿಡಿಯೇಟ್ ಆಗಿ ಇಂಟರ್ವ್ಯೂನ್ ಆಗ್ತಾರೆ ಆ ವಿಚಾರದಲ್ಲಿ. ಯುರೋಪ್ನಲ್ಲಿ ಇಮಿಡಿಯೇಟ್ ಇಂಟರ್ವೆನ್ಷನ್ ಇದ್ದೇ ಇದೆ. ಸೊ ಹಾಗಾಗಿ ಅದನ್ನ ನಾವು ಕೇರ್ಫುಲ್ ಆಗಿ ತಗೋಬೇಕಾಗಿರುತ್ತೆ ಈ ವಿಚಾರಗಳನ್ನೆಲ್ಲ, ಯಾಕಂದ್ರೆ ನಾವೆಲ್ಲ ತಿಳ್ಕೊಬೇಕು ಅದನ್ನ. ನಮ್ಮಲ್ಲಿ ಇದು ಮುಂದೆ ಪ್ರೋಗ್ರೆಸ್ ಆಗ್ತಾ ಇಂಡಸ್ಟ್ರಿಯಲೈಸೇಷನ್ ಪ್ರೋಗ್ರೆಸ್ ಚೆನ್ನಾಗಾಯ್ತು. ಇನ್ನೊಂದಷ್ಟು ಜನ ಬಂದ್ರು, ಅವಾಗಿಂದ ಆಕ್ಚುಲ್ ಆಗಿ ಬಿಸ್ನೆಸ್ ಶುರು ಆಯ್ತು. ಆಮೇಲೆ ಜರ್ಮನ್ BMW, ಸಾರಿ ಅದನ್ನ ಮುಗಿಸ್ಬೋಣ, BMW ಇದನ್ನ. BMW ಅವರು ಕ್ವಾಂಟ್ ಅಂತಕ್ಕಂಥವ್ರು ಇದ್ರು, ಆಮೇಲೆ ಅವರು ಹೋಗೋವರೆಗೂ ಇದ್ರು. ಚೆನ್ನಾಗೇ ನಡೀತು ಕಂಪ್ನಿನ. ಆಮೇಲೆ 1959 ಐ ಥಿಂಕ್ ಅಲ್ಲಿಂದ ಕಾರ್ಸನ್ದೆಲ್ಲ ರಿಯಲ್ ಆಕ್ಟಿವಿಟೀಸ್ ಅವ್ರದ್ದು ಶುರು ಆಯ್ತು. ಅಪ್ರೂವಲ್ ಕೊಟ್ಟು, ಪರ್ಮಿಷನ್ಸ್ ಕೊಟ್ಟು, ದೆನ್ ದೇ ವರ್ ಏಬಲ್ ಟು ಫ್ಲರಿಶ್. ಅದ್ರ ಮುಂಚೆ ಅದು ಇಸೆಟ್ ಅಂತ ಮಾಡ್ತಾ ಇದ್ರು, 3 ವೀಲಿಂದು ಕಾರ್ ಅದು. ಅದನ್ನು ನೋಡ್ಬೋದು, ಇಸೆಟ್, BMW ಇಸೆಟ್ ಅಂತ ನೋಡಿ ನೀವು. ಅದ್ರ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಂಡು ಫಸ್ಟ್ ಆಸ್ಟಿನ್ ಇದರಿಂದ ಇಂಗ್ಲೆಂಡಿಂದ ತರಿಸ್ಕೊಂಡ್ರು. ಆಮೇಲೆ ಇವರೇ ಮೋಟರ್ ಮಾಡಿ ಅದನ್ನ ದೇ ಸ್ಟಾರ್ಟೆಡ್ ಟು ವರ್ಕ್ ಆನ್ ದಟ್. ಸೊ ಈ ತರ ಹಿಸ್ಟ್ರಿ. ಏರೋ ಇಂಜಿನ್ಸ್ ಅಲ್ಲಿ ಅವ್ರು ಫೇಮಸ್ಸು. ಅದಾಗಿದ್ಮೇಲೆ ಗ್ರೋತು ಅಷ್ಟೇನೆ. ಅಲ್ಲಾಗಿದ್ಮೇಲೆ ಚೆನ್ನಾಗಿ ಬಂತು, ದೊಡ್ಡವರಾಗಿದ್ದಾರೆ. ಆಮೇಲೆ ಇವತ್ತು ಮೊಮ್ಮಕ್ಕಳನ್ನ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ, ನಮ್ಮ ತಾತನೋ ಯಾರೋ ಮಾಡಿದ್ದು ಅಂತ ಹೇಳಿ 2007 ವರೆಗೂ ಅವ್ರಿಗೆ ಸಾರಿ ಅಂತ ಹೇಳಿ ದುಡ್ಡನ್ನ ಕೊಟ್ಟಿರ್ಲಿಲ್ಲ ಗೌರ್ಮೆಂಟ್ಗೆ. ಅದಾಗಿದ್ಮೇಲೆ ಅವ್ರು ಸಾರಿ ಹೇಳಿ ಏನೋ ಕೊಟ್ಟರು ಅಷ್ಟೇ. ಅದಾಗಿದ್ಮೇಲೆ ಮುಗೀತದು. ಸೊ ದಿಸ್ ಇಸ್ ದಿ ಹಿಸ್ಟ್ರಿ. ಸಣ್ಣದಾಗಿ ನಿಮ್ಗೇನು ಹೇಳಬೇಕು ಅಂತಂದ್ರೆ, ಈ ತರ ರಕ್ತ ಇರುವಂತ ಕಂಪ್ನೀಸು, ಎಸ್ಟಾಬ್ಲಿಷ್ಮೆಂಟ್ಸು ಅವು ತುಂಬಾ ವರ್ಷಗಳಿಂದ ಇದ್ದಾರೆ. 100 ವರ್ಷಗಳಿಂದ ಬಿಸ್ನೆಸ್ ಮಾಡ್ತಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಅವ್ರ ಸಕ್ಸಸ್ಸಿಗೆ ಕೆಲವರ ಮರಣಗಳು ಕಾರಣ, ಹೌದು. ಆಮೇಲೆ ತುಂಬಾ ಜನ ಸ್ಕಿಲ್ಸ್ ಇರೋವಂಥವ್ರು ಬಂದು ಸೇರ್ಕೊಂಡೋಗಿ ಮಾಡಿರ್ತಕ್ಕಂಥದ್ದು ಎಕ್ಸಾಂಪಲ್ ಇದೆ. ನಮ್ಮಲ್ಲೂ ಬರ್ತಾರೆ ಸೀಮೆನ್ಸ್ಗೆ, ನಾನು ನೋಡಿದ್ದೀನಿ.
ತುಂಬ ಜನರನ್ನು ಮೀಟ್ ಮಾಡಿದ್ದೀನಿ. ದಯವಿಟ್ಟು ಇದು ಸೀದಾ ಹೇಳ್ತೀನಿ, ನಮ್ಮಲ್ಲಿ ಮಾನ ಮರ್ಯಾದೆ ಅಂತಕ್ಕಂಥದ್ದಿಲ್ಲ ನಮ್ಮ ಜನಕ್ಕೆ. ಅಲ್ಲಿ ಬರ್ತಾರೆ ನಮ್ಮ ಕರ್ನಾಟಕದವರೇ, ಕಂಪ್ನಿಗೆ ಬರ್ತಾರೆ, ಅಲ್ಲಿ 4 ದಿನ ವರ್ಕ್ ಕಲ್ಚರು ಅಷ್ಟೇ, 4 days, ಆಮೇಲೆ ಮನೆಗೆ ಹೋಗಿ ಆರಾಮ 36 hours ಕೆಲಸ ಮಾಡಬೇಕಷ್ಟೆ, ಮುಗೀತು. ಅದಾಗಿದ್ಮೇಲೆ ಅಲ್ಲಿ ಬರ್ತಾರೆ, ಅಲ್ಲಿ ಬಂದು ಅವ್ರಿಗೆ ಸೋಮವಾರ ಮಧ್ಯಾಹ್ನ ಬರ್ತಾರೆ, ಶುಕ್ರವಾರ ಮಧ್ಯಾಹ್ನ ಹೊರಟೋಗ್ತಾರೆ. ಅಂದರೆ ಅಷ್ಟೇ ಕೆಲಸ ಮಾಡೋವಂಥದ್ದು, ಇನ್ನೇನು ಇಲ್ಲ ಅವ್ರಿಗೆ. ಆಲ್ಮೋಸ್ಟ್ ರಿಟೈರ್ಡ್ ಲೈಫ್ ಅಂತ ಇಟ್ಕೊಳ್ಳಿ. ಸಿಮೆನ್ಸಲ್ಲಿ ಜಾಬ್ ಸಿಕ್ಬಿಟ್ರೆ ಬರ್ತಾರೆ, ಹಾಲ್ಗೆ ತೊಗೊಂಡೋಗ್ತಾರೆ ಮನೆಗೆ. ಕಂಪ್ನಿನಲ್ಲಿ ಕಾಫಿ ಮಷೀನಲ್ಲಿ ಹಾಲು ಇರುತ್ತೆ, ಅದನ್ನೂ ಬಿಡಲ್ಲ, ತೊಗೊಂಡೋಗ್ತಾರೆ. ಚಂಬಲ್ ತುಂಬಿಸ್ಕೊಂಬಂದು ತೊಗೊಂಡೋಗ್ತಾರೆ ಅದನ್ನು. ಆಮೇಲೆ ಐ ಹ್ಯಾವ್ ಸೀನ್ ದಟ್, ಬಾಳೆಹಣ್ಣು ತೊಗೊಂಡೋಗ್ತಾರೆ, ಆ್ಯಪಲ್ ತೊಗೊಂಡೋಗ್ತಾರೆ. ಈ ಥರ ಎಲ್ಲ ನಮ್ದೊಂದು ಲೈಫ್ ಸ್ಟೈಲು. ಇಂಥ ಕಂಪ್ನೀಸ್ಗೆ ಇಂಥವ್ರು ಹೋಗಿ ಅಂಥದ್ದನ್ನು ಕೆಲಸ ಮಾಡ್ತಿದ್ದೀವಲ್ಲ, ಇದು ನಮ್ಮ ದುರಂತ. ನಾನು ಯಾಕೆ ಕೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಜನರಿಗೆ ಹಿಸ್ಟ್ರಿಯಿಂದನೇ ಗೊತ್ತಿಲ್ಲ. ಸುಮ್ಮನೆ ಜರ್ಮನಿಗೆ ಹೋಗ್ಬಿಡ್ತೀನಿ, ನಾನು ಹೊರಟೆ, ನನಗೆ ಜಾಬ್ ಸಿಕ್ತು, ಬಿಕಮ್ ಎಂಪ್ಲಾಯಿ ಆಫ್ ಸೀಮೆನ್ಸ್ ಅಂತ ಹೇಳಿ ಓಡಾಕ್ತಾರೆ. ಇರೋದನ್ನು ಸೀದಾ ಹೇಳ್ತಾ ಇದ್ದೀನಿ, ಸೀಮೆನ್ಸ್ ಅವ್ರು ಕೇಳಿದ್ರು ಕೇಳಿಸ್ಕೊಳ್ಳಿ, ಇದೇ ಸತ್ಯ, ಇದೇ ಒಂದು ರೂಲ್ಸು. ಅಲ್ಲಿ ಪ್ರಾಕ್ಸಿ ಬೇರೆ ಹಾಕೋದಂತೆ, ಒಬ್ರಿಗೆ ಇನ್ನೊಬ್ರಿಗೆ ಕೂತ್ಕೊಂಡು. ನಾನು ಎಲ್ಲರೂ ನೋಡಿದ್ದೀನಿ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈ ಥರ ಒಂದು ಕೆಟ್ಟ ಲೈಫು, ಒಂದು ಕೆಟ್ಟ ಕಂಪ್ನೀಸು, ಕೆಟ್ಟ ಪ್ರೋಗ್ರೆಸ್ ಮಾಡ್ತಿದಾರಲ್ಲ, ನಿಜಾಗ್ಲೂ ಅಸಹ್ಯಕರ ಇದು. ನಾನೇನು ಮಾಡೋಕ್ಕಾಗಲ್ಲ, ಇದಕ್ಕಿಂತ ನನಗೆ ಬೇರೆ ಆಪ್ಷನ್ ಇಲ್ಲ, ಹೇಳಲೇಬೇಕಿಂತವನ್ನೆಲ್ಲ. ಸೊ ಇದರಲ್ಲಿ ನಾವು ಚೇಂಜಸ್ನ ನಮ್ಮನ್ನು ನಾವು ಕಾಯ್ಕೋಬೇಕು, ನಮ್ಮನ್ನು ನಾವು ತಿದ್ಕೋಬೇಕು ಅಂತ ನಾನು ಹೇಳ್ತಿದ್ದೀನಿ ಹೊರತು ಬೇರೆ ಇನ್ನೇನಿಲ್ಲ. ಬಟ್ ಜಸ್ಟ್ ಐ ಆಮ್ ಟೆಲಿಂಗ್ ಯು ದಿ ಟಾಪಿಕ್ಸ್. ಎಲ್ಲ ಕಂಪ್ನೀಸು ಡಿಫಿಕಲ್ಟ್ ಸ್ಟೇಜಿಂದ ಬಂದು ಗ್ರೋ ಆಗಿ ಇವತ್ತಿನ ಜಗತ್ತನ್ನು ನೋಡಿಕೊಂಡು ಇವತ್ತು ಪಾಸಿಟಿವ್ ಆಗಿ ಮುಖ ಮಾಡಿದೆ. ಇದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದೆ. ನಮ್ಮಲ್ಲಿ ನಾವು ಹೆಂಗೆ ತಿದ್ಕೋಬೇಕು, ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಜಾಬ್ಸ್ ಹುಡುಕೋವಾಗಲೂ ಅಷ್ಟೇ, ದಯವಿಟ್ಟು ನೋಡ್ಕೊಂಡು ಹುಡುಕೊಳ್ಳಿ ಜಾಬ್ಸನ್ನು. ಯಾವ ಕಂಪ್ನಿ ಹೋಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ, ನಿಮ್ಮ ಪ್ರೋಗ್ರೆಸ್ ಏನೋ, ನಿಮ್ಮ ಕರಿಯರ್ ಏನೋ, ಲೈಫ್ ಏನೋ, ಇದನ್ನು ನೋಡಬೇಕಾಗತ್ತೆ. ಎಂಪ್ಲಾಯ್ಮೆಂಟ್ ಸಿಕ್ಕುತ್ತೆ ಅಂಥೇಳಿ ಎಲ್ಲಂದ್ರಲ್ಲಿ ಹೋಗ್ಬಿಟ್ಟು, ಇವಾಗ ಇವರು ಕರೆದ್ರು ರಷ್ಯಾದವರು, ನಮ್ಮವ್ರು ಹೋಗಿದ್ದಾರೆ, ರಷ್ಯಾದಲ್ಲಿದ್ದಾರೆ ನೋಡಿ, ಪ್ರಧಾನಮಂತ್ರಿ ಹೋಗಿ ಅವ್ರನ್ನ ಬಿಡಿಸ್ಕೊಂಡ್ಬರ್ಬೇಕಾಯ್ತು. ಅಂಥ ಒಂದು ದುರ್ಗತಿ ಬಂದಿದೆ ನಮಗೆ. ಸೊ ನಮ್ಮವ್ರು ಯಾರು ದುಡ್ಡು ಕೊಡ್ತೀನಿ ಅಂತಂದ್ರೂ ಹೊರಟೋಗ್ಬಿಡ್ತಾರೆ. ಇದೊಂದು ದೊಡ್ಡ ಒಂದು ಫಜೀತಿ ಕೆಲಸ ಆಗೋಗಿದೆ ಇಂಡಿಯಾದಲ್ಲಿ. ಸೊ ಅದನ್ನೊಂದು ಸ್ವಲ್ಪ ನೋಡಿಕೊಂಡು ನಿಮ್ಮ ಅರಿವನ್ನು ನೀವು ಫಸ್ಟು ಮೂಡಿಸ್ಕೊಳ್ಳಿ. ಅದಾಗಿದ ಮೇಲೆ ಇಂಡಿಯಾಯಿಂದ ಎಲ್ಲಿಗೆ ಬೇಕಾದರೂ ಹೋಗಿ, ಚಿಂತೆ ಇಲ್ಲ. ಸೊ ಇನ್ನೊಂದಷ್ಟು ಇನ್ಫಾರ್ಮೇಷನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಜರ್ಮನಿ ಬಿಲಿಯನೇರ್ಸ್ ಬಗ್ಗೆ ಹೇಳ್ತಾ ಬರ್ತೀನಿ. ದಯವಿಟ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.